ನಾನು ಅಪರ್ಣ. ಕರೆಂಟ್ಲಿ ನಾನು MSc ಸ್ಟೂಡೆಂಟ್. ಸಂಡೆಯಿಂದ 24th ನಾರ್ಮಲ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಸಂಡೇ ಇದ್ದದ್ದು ಬಯಾಲಜಿ ಕ್ಲಾಸ್ ಮತ್ತು ಕೆಮಿಸ್ಟ್ರಿ ಕ್ಲಾಸ್. 2 days ಬಯಾಲಜಿ ಕ್ಲಾಸ್, 2 days ಕೆಮಿಸ್ಟ್ರಿ ಕ್ಲಾಸಸ್. ಅದು ಅಲ್ಟರ್ನೇಟಿವ್ ಆಗಿ ನಡೀತಿತ್ತು, 2 ಬ್ಯಾಚಸ್ ಇರೋ ಕಾರಣ. ಸೊ ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತಿತ್ತು. ಸ್ಟೂಡೆಂಟ್ಸ್ ಇದ್ದು ರಿವ್ಯೂಸ್ ಸಹ ಚೆನ್ನಾಗಿ ಬರ್ತಿದ್ವು. ಇಬ್ಬರು ಸಹ ಪದ್ಮ ಮ್ಯಾಮ್ ಮತ್ತು ಅವ್ರ ಸರ್ ಸಹ ಬಯಾಲಜಿ ಸರ್ ಸಹ ಚೆಂದ ಮಾಡಿದ್ರು ಕ್ಲಾಸ್. ಅವ್ರ ಜೊತೆ ಇಂಟರಾಕ್ಷನ್ನು ಖುಷಿ ಆಯಿತು ನನಗೆ. ಚೆಂದ ಮಾತಾಡ್ತಿದ್ರು ನಮ್ಮ ಹತ್ರ ಸಹ. ಸೊ ಅದು 4 days ಅಲ್ಲಿ ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಮುಗಿದೋಯ್ತು. ನೆಕ್ಸ್ಟು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕ್ಲಾಸ್ ವಸಂತ್ ಸರ್ ಮತ್ತು ಶರತ್ ಸರ್ ಇಬ್ಬರು ಬಂದರು. ಸೊ ಅವರದ್ದು ಕ್ಲಾಸ್ ನಡೀತಾ ಇದೆ ಈಗ. ಇವತ್ತಿಗೆ ಎಂಡ್ ಆಗುತ್ತೆ ಸೆಷನು. ಸೊ ಚೆಂದ ನಡೀತು. ಸರ್ ಸಹ ನಮ್ಮ ಜೊತೆ ಚೆಂದ ಇಂಟರಾಕ್ಟ್ ಮಾಡ್ತಿದ್ರು. ಆ್ಯಂಡ್ ಮಕ್ಕಳಿಗೆ ಸಿಟಿಯಲ್ಲಿರೋರಿಗೆ ಇಲ್ಲೇ ಹತ್ತಿರ ಕಾಲೇಜಸ್ ಇದೆ, ಅಲ್ಲಿ ಏನೋ ತೆಕ್ಕೊಂಡಿರ್ತಾರೆ. ಮತ್ತು ಕೆಲವು ಹೀಗೆ ಬಂದದಾನೋ ಸಿಟಿ ಮಕ್ಳು ಏನು ಮಾಡ್ತಾರೆ ಅಂದರೆ ನಮಗೆ ಕಾಲೇಜಲ್ಲಿದೆ ಅಲ್ಲಿ ಏನು ಕೊಡ್ತಾರೆ ಆ ಅಮೌಂಟಿಗೆ ಅಂತ ಆ ಥರ ಥಿಂಕ್ ಮಾಡೋರು ತುಂಬ ಜನ ಇದ್ದಾರೆ ಈ ಸಲ. ಸಿಟೀಸ್ ದೂರದವ್ರಿಗೆ ಏನು ಸಿಕ್ಕಿರಲ್ಲ, ಯಾವುದು ಕಡಿಮೆಗೆ ಸಿಗುತ್ತೆ, ಏನು ಸಿಗುತ್ತೆ ನೋಡೋಣ ಟ್ರೈ ಮಾಡೋ ಇದು ಇರ್ತದೆ ಹಳ್ಳಿ ಮಕ್ಕಳಿಗೆ. ಸೊ ಸ್ಟೂಡೆಂಟ್ಸ್ ಹೇಳ್ದಂಗೆ ಪೇರೆಂಟ್ಸ್ ಹೇಳಿದರು, ಓಕೆ ಹೇಗೂ ಮನೇಲಿ ಕೂತ್ಕೊಳ್ಳೋದಲ್ಲ, ಒಮ್ಮೆ ನೋಡು ಹೇಗೆ ಅನಿಸುತ್ತೆ ಅಂತ. ಸೊ ಈಗ ಟ್ರಾವೆಲಿಂಗ್ ಹೌದು ತುಂಬ ಜನ ಮಕ್ಕಳಿದ್ದಾರೆ ಇಲ್ಲಿ ಪುತ್ತೂರು ಮತ್ತು ಅಲ್ಲಿ ಎಸ್ ಡಿ ಎಮ್ ಅದೇ ಧರ್ಮಸ್ಥಳ SDM ಅಲ್ಲಿ ಸ್ಕೂಲಿಂದ ಉಜಿರೆಯಿಂದ ಬರ್ತಿದ್ದಾರೆ. ಸೊ 1 hour ಜರ್ನಿ, 1.5 hour ಜರ್ನಿ ಸುಬ್ರಹ್ಮಣ್ಯದಿಂದ ಅಷ್ಟು ದೂರದಿಂದ ಬರ್ತಿದ್ದಾರೆ. ಸೊ ಅದು ಅವರು ಬರ್ತಿದ್ದಾರೆ ಅಂದರೆ ಅವ್ರಿಗೆ ಫಸ್ಟ್ ಡೇ ಬಂದು ಅಲ್ಲ ಸೆಕೆಂಡ್ ಡೇ ಬಂದು ಕ್ಲಾಸ್ ಅಟೆಂಡ್ ಆಗಿ ಹೇಗೆ ಫೀಲ್ ಅನಿಸೋ ಅದ್ರ ಮೇಲೆ ನೆಕ್ಸ್ಟ್ ಡೇ ಬರ್ತಾರೆ ಅವರು. ಸೊ ಅವ್ರಿಗೆ ಕಂಫರ್ಟೇಬಲ್ ಫೀಲ್ ಅನಿಸಿದೆ, ಚೆಂದ ಮಾಡ್ತಾರೆ ಅನಿಸಿದೆ. ಸೊ ಅದರಿಂದ ಅವ್ರು ಕಂಟಿನ್ಯೂಸ್ ಬರ್ತಿದ್ದಾರೆ. ಸೊ ರೆಸ್ಪಾನ್ಸ್ ತುಂಬ ಒಳ್ಳೆಯದಿದೆ ಮಕ್ಕಳದ್ದು. ಸೊ ನೀವು ಈ ಪ್ರೋಗ್ರಾಮ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಈ ಪ್ರೋಗ್ರಾಮ್ ಚೆನ್ನಾಗಿ ನಡೀತು. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ನಡೀತು. ಲೆಕ್ಚರ್ಸ್ ಎಲ್ಲ ನನಗೆ ಈ ಆಪರ್ಚುನಿಟಿ ಸಿಗಲಿಲ್ಲ ಅಂತ ಒಂಚೂರು ಬೇಜಾರಿದೆ. ಬಟ್ ಇವ್ರಿಗೆ ಸಿಕ್ತು. ಆ್ಯಂಡ್ ಇವರು ಕಂಟಿನ್ಯೂ ಈ ಮಕ್ಕಳು ಜೂನಿಯರ್ಸಿಗೆ ಹೇಳ್ತಾರೆ ಹೀಗೆ ಇದು ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಅಭಿಲಾಷೆ ಇದೆ. ಸೊ ಕಂಟಿನ್ಯೂ ಮಾಡಿ ಪ್ರೋಗ್ರಾಮ್ನ. ಹೀಗೆ ಬೇರೆ ಸ್ಟೂಡೆಂಟ್ಸ್ ತುಂಬ ಈಗ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಆದರೆ ಓಕೆ ಪರವಾಗಿಲ್ಲ, ಅವ್ರಿಗೆ ಫೆಸಿಲಿಟೀಸ್ ಇದೆ. ಗೌರ್ಮೆಂಟ್ ಸ್ಕೂಲ್ನ ಸ್ಟೂಡೆಂಟ್ಸ್ಗೆ ಇರಲ್ಲ. ಆ್ಯಂಡ್ ಅವ್ರಿಗೆ ಬಜೆಟ್ ಇದು ಮೈನ್ ಪ್ರಾಬ್ಲಮ್ ಇರುತ್ತೆ. ಈ ಅಮೌಂಟಲ್ಲಿ ಇದೇ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ತಾ ಇರಿ. ಸ್ಟೂಡೆಂಟ್ಸ್ಗೆ ಬೆನಿಫಿಟ್ಸ್ ಅಂದರೆ ಅವರ ಒಂದು ಸಕ್ಸಸ್ ನೋಡೋದಲ್ಲಿ ಇನ್ನೊಬ್ರಿಗೂ ಖುಷಿ ಇರುತ್ತೆ ಅಂತ ಹೇಳ್ತಾರಲ್ಲ ಸರ್. ಈಗ ನನಗೂ ಒಂದು ಇದೆ ಲೈಕ್ ಅವ್ರು ಎಷ್ಟು ತೆಗಿಬೋದು, ಇವ್ರು ಹೇಗೆ ಮಾಡ್ಬೋದು ಎಕ್ಸಾಮು. ನನಗೂ ಒಂಥರ ಅವರ ರಿಸಲ್ಟ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಅಂತೇಳಿ. ನನಗೂ ಇಂಟರಾಕ್ಷನ್ ಆಯಿತು, ಮಕ್ಕಳ ಜೊತೆ ಪರಿಚಯ ಆಯಿತು. ಸೊ ಹೀಗೆಲ್ಲ ಬರ್ತಿದ್ದಾರೆ, ಅಷ್ಟು ದೂರದಿಂದ ಬರ್ತಾರೆ ಅಂತ ಹೇಳುವಾಗ ಒಂದು ಸ್ವಲ್ಪ ಇದಾಯ್ತು ನಂಗೆ. ಓದೇವ ಅಲ್ಲಿಂದೆಲ್ಲ ಬರ್ತಿದ್ದೀರಾ. ಆ್ಯಂಡ್ ನೀವು ಕಾಂಟ್ಯಾಕ್ಟ್ ಮಾಡಿದ್ದು ಸಹ ನಂಗೆ ಖುಷಿ ಆಯಿತು ತುಂಬ. ಅಲ್ಲಿ ಕೇರಳ ಸ್ಕೂಲ್ ಪೈವಳಿಕೆ ಅವ್ರು ಕೇರಳ ಸೈಡಿನ ಮಕ್ಕಳು ಬರ್ತಿದ್ದಾರೆ. ಸೊ ಈ ಥರದ ಬೆಳೀತಾ ಇರಲಿ ಅಂತ ಹೇಳ್ತಾರೆ. ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಕ್ಕೆ ವಿಕಸನ ಫೌಂಡೇಶನ್ ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು PNMIT. ಸೊ ಥ್ಯಾಂಕ್ ಯು.